ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಜಗತ್ತನ್ನೇ ರೂಪಿಸುವ ಒಂದು ಮೂಲಭೂತ ಶಕ್ತಿಯ ಬಗ್ಗೆ ಮಾತಾಡೋಣ. ಅದೇ ಉಷ್ಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಒಂದು ಸರಳ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಆರಂಭಿಸೋಣ. ಈ ಪ್ರಶ್ನೆ ಕೇಳೋಕೆ ಸಿಂಪಲ್ ಅನ್ಸಿದ್ರು ಶಕ್ತಿಯ ಒಂದು ದೊಡ್ಡ ರಹಸ್ಯವನ್ನೇ ಇದು ಬಿಚ್ಚಿಡುತ್ತೆ. ಆ ಪ್ರಶ್ನೆಗೆ ಉತ್ತರ ಸಿಗಬೇಕಂದ್ರೆ ಮೊದಲು ನಾವು ಉಷ್ಣ ಅಂದ್ರೆ ಏನು ಮತ್ತು ಅಷ್ಟೇ ಮುಖ್ಯವಾಗಿ ಅದು ಏನಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಉಷ್ಣ ಅನ್ನೋದು ಒಂದು ವಸ್ತು ಅಲ್ಲ. ಅದು ಶುದ್ಧವಾಗಿ ಚಲನೆಯಲ್ಲಿರುವ ಒಂದು ಶಕ್ತಿ. ಅದು ಯಾವಾಗ್ಲೂ ಬಿಸಿ ಇರೋ ಜಾಗದಿಂದ ಕಣ್ಣಗಿರೋ ಜಾಗಕ್ಕೆ ಹರಿಯುತ್ತೆ. ಯಾವಾಗ ಎರಡೂ ಕಡೆ ಒಂದೇ ತಾಪಮಾನಕ್ಕೆ ಬರುತ್ತೋ ಅಲ್ಲಿವರೆಗೂ ಈ ಪ್ರಕ್ರಿಯೆ ನಡೀತಾನೇ ಇರುತ್ತೆ. ಸರಿ, ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇದು ಸಾಮಾನ್ಯವಾಗಿ ಆಗೋ ಒಂದು ಕನ್ಫ್ಯೂಷನ್ ಅನ್ನ ದೂರ ಮಾಡುತ್ತೆ. ಹೀಗೆ ಯೋಚನೆ ಮಾಡಿ, ಒಂದು ದೊಡ್ಡ ಮಂಜುಗಡ್ಡೆ ಇದೆ, ಇನ್ನೊಂದ್ ಕಡೆ ಒಂದು ಕಪ್ ಕುದಿಯೋ ನೀರಿದೆ. ಯಾವುದ್ರಲ್ಲಿ ಹೆಚ್ಚು ಉಷ್ಣ ಶಕ್ತಿ ಇರುತ್ತೆ ಅಂದ್ರೆ ಆ ಬೃಹತ್ ಮಂಜುಗಡ್ಡೆಯಲ್ಲಿ. ಆದ್ರೆ ತಾಪಮಾನ ಮಾತ್ರ ಆ ಬಿಸಿ ನೀರಿನಲ್ಲೇ ಜಾಸ್ತಿ ಇರುತ್ತೆ. ವಿಚಿತ್ರ ಅಲ್ವಾ? ಹಾಗಾದ್ರೆ ಈ ಶಕ್ತಿ ಘನ, ದ್ರವ, ಅನಿಲ ಅಷ್ಟೇ ಯಾಕೆ, ಖಾಲಿ ಜಾಗದಲ್ಲೂ ಕೂಡ ಹೇಗೆ ಚಲಿಸುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇದು ವಹನ. ಇದನ್ನೊಂದು ರೀತಿ ಪರಮಾಣುಗಳ ಡಾಮಿನೋ ಆಟ ಅಂತ ಅನ್ಕೋಬೋದು. ಒಂದು ಕಣ ವೈಬ್ರೇಟ್ ಆಗಿ ಅದರ ಪಕ್ಕದಲ್ಲಿರೋದಕ್ಕೆ ಡಿಕ್ಕಿ ಹೊಡೆಯುತ್ತೆ, ಅದು ಅದರ ಪಕ್ಕದ್ದು. ಹೀಗೆ ಒಂದ್ರಿಂದ ಇನ್ನೊಂದಕ್ಕೆ ಶಕ್ತಿ ಪಾಸ್ ಆಗ್ತಾ ಹೋಗುತ್ತೆ. ಚಹಾದಲ್ಲಿಟ್ಟ ಒಂದು ಮೆಟಲ್ ಸ್ಪೂನ್ ಯಾಕೆ ಅಷ್ಟು ಬೇಗ ಬಿಸಿ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಯಾಕೆಂದ್ರೆ ಲೋಹಗಳು ಅತ್ಯುತ್ತಮ ವಾಹಕಗಳು, ಆ ಶಕ್ತಿಯನ್ನ ತುಂಬನೇ ಎಫಿಷಿಯೆಂಟ್ ಆಗಿ ಮುಂದೆ ಸಾಗಿಸ್ತವೆ. ಎರಡನೆಯದು ಸಂವಹನ. ಇದನ್ನ ಒಂದು ಹೀಟ್ ಎಲಿವೇಟರ್ ತರ ಅಂತ ಹೇಳ್ಬೋದು. ಒಂದು ದ್ರವ ಅಥವಾ ಗ್ಯಾಸ್ ಬಿಸಿಯಾದಾಗ ಏನಾಗುತ್ತೆ, ಅದು ಹಗುರವಾಗಿ ಮೇಲಕ್ಕೆ ಏರುತ್ತೆ. ಅದೇ ಜಾಗಕ್ಕೆ ತಣ್ಣಗಿರೋ ಭಾರವಾದ ದ್ರವ ಅಥವಾ ಗ್ಯಾಸ್ ಕೆಳಗೆ ಬರುತ್ತೆ. ಈ ರೀತಿ ಒಂದು ಸರ್ಕಲ್ ತರದ ಚಲನೆ ಶುರುವಾಗುತ್ತಲ್ಲ, ಅದನ್ನೇ ಸಂವಹನ ಪ್ರವಾಹ ಅಂತ ಕರೆಯೋದು. ಈ ಪ್ರಕ್ರಿಯೆ ನಮ್ಮ ಸುತ್ತಮುತ್ತ ಎಲ್ಲ ಕಡೆನೂ ನಡೀತಾ ಇರುತ್ತೆ. ನಾವು ನೀರು ಕಾಯಿಸೋ ಪಾತ್ರೆಯಿಂದ ಹಿಡಿದು ಇಡೀ ಭೂಮಿಯ ಹವಾಮಾನವನ್ನೇ ನಿಯಂತ್ರಿಸೋ ದೊಡ್ಡ ದೊಡ್ಡ ಸಾಗರದ ಪ್ರವಾಹಗಳವರೆಗೂ ಎಲ್ಲದರಲ್ಲೂ ಇದೇ ತತ್ವ ಕೆಲಸ ಮಾಡುತ್ತೆ. ಇನ್ನು ಮೂರನೇ ವಿಧಾನ, ಇದು ಎಲ್ಲಕ್ಕಿಂತ ಅದ್ಭುತವಾದದ್ದು, ವಿಕಿರಣ. ಯಾಕೆಂದ್ರೆ ಈ ಶಕ್ತಿ ಚಲಿಸೋಕೆ ಯಾವುದೇ ಮಾಧ್ಯಮದ ಅವಶ್ಯಕತೆಯೇ ಇಲ್ಲ. ಇದು ಖಾಲಿ ಇರುವ ಬಾಹ್ಯಾಕಾಶದ ಮೂಲಕನೂ ಆರಾಮಾಗಿ ಪ್ರಯಾಣ ಮಾಡಬಲ್ಲದು. ಭೂಮಿ ಮೇಲೆ ಇರೋ ಬಹುತೇಕ ಎಲ್ಲಾ ಜೀವಿಗಳಿಗೂ ಸೂರ್ಯನೇ ಶಕ್ತಿಯ ಮೂಲ ಅಲ್ವಾ? ಆ ಸೂರ್ಯನ ಶಕ್ತಿ ಲಕ್ಷಾಂತರ ಕಿಲೋಮೀಟರ್ ದೂರದಿಂದ ನಮ್ಮನ್ನ ತಲುಪೋದು ಇದೇ ವಿಕಿರಣದ ಮೂಲಕನೇ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಮೂರು ವಿಧಾನಗಳು, ವಹನ, ಸಂವಹನ ಮತ್ತು ವಿಕಿರಣ, ಒಟ್ಟಿಗೆ ಸೇರ್ಕೊಂಡು ಈ ಇಡೀ ವಿಶ್ವದಲ್ಲಿ ಶಕ್ತಿಯನ್ನ ಚಲಿಸುವಂತೆ ಮಾಡ್ತವೆ. ಒಂದು ಸಣ್ಣ ಚಮಚದಿಂದ ಹಿಡಿದು ದೊಡ್ಡ ಸಮುದ್ರ, ಅಷ್ಟೇ ಯಾಕೆ ದೊಡ್ಡ ದೊಡ್ಡ ನಕ್ಷತ್ರಗಳವರೆಗೂ ಇದೇ ಪ್ರಕ್ರಿಯೆ ನಡೆಯತ್ತೆ. ಸರಿ, ಉಷ್ಣ ಹೇಗೆ ಚಲಿಸುತ್ತೆ ಅಂತ ನಮ್ಗೀಗ ಗೊತ್ತಾಯ್ತು. ಆದರೆ ಅದು ಪಾಲಿಸಲೇಬೇಕಾದ ಕೆಲವು ಅಲಿಖಿತ, ಬ್ರೇಕ್ ಮಾಡಕ್ಕಾಗದೇ ಇರೋ ನಿಯಮಗಳಿವೆ. ಅವುಗಳ ಬಗ್ಗೆನೂ ನೋಡೋಣ. ಮೊದಲನೇ ನಿಯಮ ಬಹಳ ಫಂಡಮೆಂಟಲ್. ಅದು ಹೇಳೋದಿಷ್ಟೇ, ಶಕ್ತಿಯನ್ನ ಸೃಷ್ಟಿ ಮಾಡೋಕ್ಕಾಗ್ಲಿ ಅಥವಾ ನಾಶ ಮಾಡೋಕ್ಕಾಗ್ಲಿ ಸಾಧ್ಯವಿಲ್ಲ. ಅದನ್ನ ಕೇವಲ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸ್ಬೋದು ಅಷ್ಟೇ. ಅಂದ್ರೆ ಒಂದು ಕ್ಲೋಸ್ಡ್ ಸಿಸ್ಟಮ್ನಲ್ಲಿ ಒಟ್ಟು ಶಕ್ತಿ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಇದನ್ನ ಸಿಂಪಲ್ ಆಗಿ ಶಕ್ತಿಯ ಬಜೆಟ್ ಅಂತ ಅನ್ಕೋಬಹುದು. ಏನು ವೇಸ್ಟ್ ಆಗಲ್ಲ, ಲಾಸ್ ಆಗಲ್ಲ, ಕೇವಲ ಅದರ ಫಾರ್ಮ್ ಅಂದ್ರೆ ರೂಪ ಅಷ್ಟೇ ಬದಲಾಗತ್ತೆ. ಇನ್ನು ಎರಡನೇ ನಿಯಮ, ಇದು ಶಕ್ತಿ ಯಾವ ದಿಕ್ಕಿನಲ್ಲಿ ಹರಿಯುತ್ತೆ ಅಂತ ಹೇಳುತ್ತೆ. ಪ್ರಕೃತಿಯಲ್ಲಿ ಕೆಲವು ವಿಷಯಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಯಾಕೆ ನಡೆಯುತ್ತೆ ಅನ್ನೋದಕ್ಕೆ ಇದೇ ಉತ್ತರ. ಇದರ ಸರಳ ಅರ್ಥ ಇಷ್ಟೇ, ಉಷ್ಣ ಯಾವಾಗ್ಲೂ ಬಿಸಿಯಿಂದ ತಣ್ಣಗಿರೋ ಕಡೆಗೆ ಹರಿಯುತ್ತೆ. ಒಂದು ಕಪ್ ಕಾಫಿ ಯಾಕೆ ತಾನಾಗಿಯೇ ತಣ್ಣಗಾಗುತ್ತೆ, ಆದರೆ ತಣ್ಣಗಿರೋ ಕಾಫಿ ತಾನಾಗಿಯೇ ಬಿಸಿ ಆಗಲ್ಲ ಅನ್ನೋದಕ್ಕೆ ಇದೇ ಕಾರಣ. ಜೊತೆಗೆ ನಿರಂತರವಾಗಿ ಚಲಿಸೋ ಯಂತ್ರಗಳನ್ನ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದನ್ನು ಇದೇ ನಿಯಮ ವಿವರಿಸುತ್ತೆ. ಸರಿ, ಈ ನಿಯಮಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದ್ರಿಂದ ಕೇವಲ ಜಗತ್ತು ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಗೋದು ಮಾತ್ರವಲ್ಲ, ಅದನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸೋ ಶಕ್ತಿನೂ ಸಿಗತ್ತೆ. 15 ಕೋಟಿ ಕಿಲೋಮೀಟರ್. ಇದು ಸೂರ್ಯನಿಂದ ಹೊರಟ ಸೌರ ವಿಕಿರಣ ಭೂಮಿಗೆ ತಲುಪಲು ಪ್ರಯಾಣಿಸುವ ದೂರ. ಅಷ್ಟು ದೂರದಿಂದ ಅದು ಅಪಾರ ಪ್ರಮಾಣದ ಕ್ಲೀನ್ ಎನರ್ಜಿಯನ್ನು ಹೊತ್ತು ತರುತ್ತೆ. ಇಲ್ಲಿಗೆ ನಾವು ಕಲಿತ ವಿಕಿರಣದ ಜ್ಞಾನ ಕಾಜೆ ಬರುತ್ತೆ. ಅದನ್ನ ಬಳಸಿ ನಾವು ಈ ಸೌರಶಕ್ತಿಯನ್ನ ಹಿಡಿದಿಡ್ಬೋದು. ಪೆಟ್ರೋಲ್ ಡೀಸೆಲ್ ತರ ಇದು ಖಾಲಿಯಾಗೋ ಪ್ರಶ್ನೆಯೇ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ಪರಿಸರಕ್ಕೂ ಇದರಿಂದ ಯಾವುದೇ ಹಾನಿ ಇಲ್ಲ.
ಹಾಗಾಗಿಯೇ ಸೌರಶಕ್ತಿಯನ್ನ ಸರಿಯಾಗಿ ಬಳಸಿಕೊಳ್ಳೋದು ಇವತ್ತಿನ ಕಾಲದ ಅತಿದೊಡ್ಡ ಮತ್ತು ಪ್ರಮುಖವಾದ ತಾಂತ್ರಿಕ ಸವಾಲುಗಳಲ್ಲಿ ಒಂದು. ಇವತ್ತು ಸಣ್ಣ ಕ್ಯಾಲ್ಕ್ಯುಲೇಟರ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಪವರ್ ಪ್ಲಾಂಟ್ಗಳವರೆಗೂ ಸೋಲಾರ್ ಎನರ್ಜಿಯ ಉಪಯೋಗಗಳು ನಮ್ಮ ಜೀವನವನ್ನೇ ಬದಲಾಯಿಸ್ತಿವೆ. ನಮ್ಮ ಮನೆಗಳಿಗೆ ಕರೆಂಟ್ ಕೊಡೋದ್ರಿಂದ ಹಿಡಿದು ಸಮುದ್ರದ ಉಪ್ಪು ನೀರನ್ನ ಕುಡಿಯೋ ನೀರಾಗಿ ಪರಿವರ್ತಿಸುವವರೆಗೂ ಇದರ ಅನ್ವಯಗಳು ಹರಡಿಕೊಂಡಿವೆ. ಹಾಗಾದ್ರೆ ಉಷ್ಣ ಬಿಸಿಯಿಂದ ತಣ್ಣಗೆ ಹರಿಯುತ್ತೆ ಅನ್ನೋ ಒಂದು ಸರಳ ಭೌತಿಕ ನಿಯಮವನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಮ ಭೂಮಿಯನ್ನ ತಂಪಾಗಿಡೋ ಒಂದು ಸುಸ್ಥಿರ ಭವಿಷ್ಯವನ್ನ ಕಟ್ಟೋ ದೊಡ್ಡ ಶಕ್ತಿ ನಮ್ಮ ಕೈ ಸೇರುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ?